ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವ್ಯವಹಾರದ ದೃಷ್ಟಿಯಿಂದ, ಉದ್ಯೋಗದ ದೃಷ್ಟಿಯಿಂದ ನನಗೆ ಬೇರೆಯವರ ಯಾವ ವಿಷಯವೂ ಬೇಡ, ನಾನು ಬೇರೆಯವರ ವಿಷಯದಲ್ಲಿ ತಲೆಯನ್ನು ಹಾಕೋದಿಲ್ಲ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡಿದ್ದರೂ ಕೂಡ ಬೇರೆ ಬೇರೆ ಮೂಲಗಳಿಂದ ನಿಮ್ಮನ್ನು ಕೆರಳುವ ಹಾಗೆ ಮಾಡ್ತಾರೆ ಜನ. ಅದಕ್ಕೋಸ್ಕರವಾಗಿ ನಿಮ್ಮ ಶಾಂತ ಮನಸ್ಥಿತಿಯನ್ನು ನೀವು ಕಳಕೊಂಡು ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ಮನಸ್ಸಿನಲ್ಲಿ ಅಶಾಂತಿಯನ್ನು ತಂದುಕೊಳ್ಬೇಕಾಗತ್ತೆ. ಅನಿವಾರ್ಯವಾಗಿ ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡಬೇಕಾದಂಥದ್ದು ಅಲ್ಲಿ ನಡೆದು ಹೋಗುತ್ತೆ. ಏನೇ ಯೋಚನೆ ಮಾಡಿದರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಅಶಾಂತಿಯ ವಾತಾವರಣ ಅಲ್ಲಿ ಸೃಷ್ಟಿ ಆಗೇ ಆಗುತ್ತೆ ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭವನ್ನು ಕಾಣ್ತೀರಿ, ಅದಕ್ಕೆ ಯಾವ ಕೊರತೆಯೂ ಇಲ್ಲ. ಆದರೆ ಮನಸ್ಸು ಮಾತ್ರ ಸ್ಥಿಮಿತತೆಯನ್ನು ಕಳ್ಕೊಳ್ತಕ್ಕಂಥದ್ದಾಗತ್ತೆ. ದಾಂಪತ್ಯ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೋಪವನ್ನು ತೋರಿಸಬೇಡಿ. ನಿಮಗೆ ಉದ್ಯೋಗದಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ, ಯಾರದ್ದೋ ಪ್ರಭಾವ ಅಥವಾ ಇನ್ಯಾರದ್ದೋ ಒಂದು ವೈಮನಸ್ಯ, ಆ ಒಂದು ಸಿಟ್ಟನ್ನು ಕುಟುಂಬದ ಮೇಲೆ ತೋರಿಸ್ಬಿಟ್ರೆ ಅದು ಬೇರೆ ಬೇರೆ ರೀತಿಯ ಅರ್ಥಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಮನೆಯವರ ಸಲಹೆ ಸೂಚನೆ ಅದು ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನೀವು ಅದನ್ನು ಸ್ವೀಕಾರ ಮಾಡಬೇಕು. ತಾಳ್ಮೆಯಿಂದ ಮನೆಯವರು ಹೇಳಿದ್ದನ್ನು ನೀವು ತಗೊಂಡ್ರೆ ಅದು ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಯಾಕೆ ಅಂತಂದರೆ ಯಾರೋ ಏನೋ ಕೇಳಿದರೂ ಅದಕ್ಕೆ ಸಂಬಂಧಪಟ್ಟವರು ಅಂತಂದರೆ ಅದಕ್ಕೆ ಉತ್ತರ ಹೇಳಬೇಕಾದಂಥವ್ರು ನೀವು. ಆಗ ಹುಡುಕುವಂಥದ್ದು ಬೇಡ, ಅಥವಾ ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಕ್ಕಂಥದ್ದು ಬೇಡ. ಪಾರದರ್ಶಕವಾಗಿದ್ದರೆ ಯಾವ ತೊಂದರೆಯೂ ಕೂಡ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ನಿಮ್ಮ ಕಿರಿಯರು, ನಿಮಗಿಂತ ಚಿಕ್ಕವರು ಭಯದಿಂದ ನಿಮ್ಮನ್ನು ಗೌರವಿಸ್ತಾರೆ. ಎಲ್ಲಿ ಏನಂದು ಬಿಡ್ತಾರೋ ಅನ್ನುವಂತಹ ಭಾವನೆಯಿಂದ ಆ ರೀತಿ ಆಗಬಾರ್ದು. ಪ್ರೀತಿಯಿಂದ, ವಿಶ್ವಾಸದಿಂದ ಮನಸಾರೆ ನಿಮ್ಮನ್ನು ಗೌರವಿಸ್ತಕ್ಕಂಥದ್ದಾಗಬೇಕು. ಅದು ಬಹಳ ಮುಖ್ಯವಾಗುತ್ತೆ. ಇದೆಲ್ಲವನ್ನು ಗಮನಿಸಿಕೊಂಡು ಧ್ಯಾನದ ಮೊರೆ ಹೋಗಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯತ್ನವನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ಆರೋಗ್ಯದ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಸುಮಾರು 2-3 ವರ್ಷಗಳಿಂದ ಸಮಸ್ಯೆಯಾಗಿದ್ದಂತಹ ಕಾಲು ನೋವು ನಿಮಗೆ ಮತ್ತೆ ತೊಂದರೆಯನ್ನು ಕೊಡಬಹುದು. ಆ ಕಾಲು ನೋವಿನಿಂದ ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯಾಗ್ತಕ್ಕಂಥದ್ದು, ವಿಶೇಷವಾಗಿ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನನಗೆ ಜೀವನ ಪೂರ್ತಿ ಹೀಗೇನಾ, ಈ ರೀತಿ ಆಲೋಚನೆಗಳೆಲ್ಲ ಬರುತ್ತೆ. ಆದ್ದರಿಂದ ಅಂತಹ ದುರ್ಬಲವಾದಂತಹ ಮನಸ್ಥಿತಿಯಿಂದ ಅದನ್ನು ಯೋಚನೆ ಮಾಡಬಾರ್ದು. ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳುವ ದಿಶೆಯಲ್ಲಿ ನಿಮ್ಮ ಆಲೋಚನೆಗಳಿರಬೇಕು. ಹೊಸ ವಾಹನದ ಖರೀದಿಯನ್ನು ಮಾಡೋದಕ್ಕೆ ಮಾತು ಬರುತ್ತೆ. ಇರತಕ್ಕಂತಹ ವಾಹನವನ್ನು ಕೊಡಬೇಕು, ಬೇರೆ ತರಬೇಕು ಇತ್ಯಾದಿಗಳೆಲ್ಲ ಮಾತುಗಳು ಮನೆಯಲ್ಲಿ ಚರ್ಚೆಗೆ ಬರಬಹುದು. ಧನಾತ್ಮಕವಾದಂತಹ ಫಲಕ್ಕೆ ಅವಕಾಶಗಳಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನೆಯಲ್ಲಿ ಜಗಳಗಳಾಗತ್ತೆ. ಅದನ್ನು ಆದಷ್ಟು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಸಣ್ಣ ಪುಟ್ಟ ವಿಷಯಗಳು ಬಂದಾಗ ಜಗಳವನ್ನು ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅಲ್ಲಿ ಹೊಂದಿಕೊಂಡು ಹೋಗಬೇಕಾದಂಥದ್ದು, ಕೆಲವು ವಿಚಾರಗಳಿಗೆ ರಾಜಿಯನ್ನು ಮಾಡಿಕೊಳ್ಬೇಕಾದಂಥದ್ದು, ನಂದೇ ತಪ್ಪು ಅಂತ ಹೇಳಿ ಒಪ್ಪಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಜೊತೆಗೆ ನಿಮ್ಮ ದೊಡ್ಡ ಗುಣವನ್ನು ಅದು ತೋರಿಸ್ತಕ್ಕಂಥದ್ದಾಗತ್ತೆ. ಆತುರದಿಂದ ಕೆಲಸ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಪದಾರ್ಥ ನಷ್ಟವಾಗಿ ಹೋಗುತ್ತೆ, ಅದಕ್ಕೆ ಆಮೇಲೆ ಬೇಸರ ಮಾಡ್ಕೊಳ್ತೀರಿ, ನನ್ನಿಂದನೇ ಹೀಗಾಯಿತು ಅಂತ ಹೇಳಿ ಕಣ್ಣೀರು ಹಾಕ್ತೀರಿ. ಇದು ಯಾವುದು ಕೂಡ ಬೇಡ. ಕೆಲಸ ಮಾಡುವಾಗ ವಿವೇಕ ಕೆಲಸ ಮಾಡಲಿ ಮೊದಲು. ಆಮೇಲೆ ನೀವು ಯಾವ ಕೆಲಸವನ್ನು ಮಾಡಿ ಮುಗಿಸಬೇಕೋ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಅಂತಕ್ಕಂಥದ್ದು. ನಿಮ್ಮ ಕೋಪವನ್ನು ಮಕ್ಕಳ ಮೇಲೆ ತೀರಿಸಬಾರ್ದು. ಮಕ್ಕಳ ಮನಸ್ಸು ಕೆಟ್ಟುಬಿಟ್ರೆ ಶಾಶ್ವತವಾದಂತಹ ವೈರತ್ವವನ್ನು ಕಟ್ಟಿಕೊಳ್ತೀರಿ. ಅದರ ಬಗ್ಗೆ ಆಲೋಚನೆ ಇರಲಿ. ಇಂದ್ರಾಕ್ಷಿ ಸ್ತೋತ್ರವನ್ನು ಶ್ರವಣ ಮಾಡಿ ಮನಸ್ಸು ನಿರ್ಮಲವಾಗಲಿ. ಶುಭವಾಗಲಿ. ಮಿಥುನ ರಾಶಿ. ಯಾವ ವಿಷಯ ನಿಮಗೆ ಬೇಡವೋ, ಬೇರೆಯವರ ವಿಷಯದಿಂದ ನಿಮಗೇನೂ ಅನುಕೂಲ ಇಲ್ಲವೋ, ಆ ವಿಷಯದಿಂದ ಮುಂದೆ ಯಾವತ್ತು ತೊಂದರೆ ಇದೆಯೋ ಅಂಥ ವಿಷಯದಲ್ಲೇ ನಿಮಗೆ ಆಸಕ್ತಿ, ಆ ವಿಷಯದಿಂದಲೇ ನಿಮಗೆ ಸಂತೋಷ. ಎಂಥ ವಿಕೃತವಾದಂತಹ ಪರಿಸ್ಥಿತಿ, ಎಂಥ ವಿಕೃತವಾದಂತಹ ಮನಸ್ಥಿತಿ. ಆಲೋಚನೆ ಮಾಡಿ. ಬೇರೆಯವರ ವಿಷಯ ನಮಗೆ ಬೇಡ ಅಂತ ಹೇಳಿ ದೂರವಾಗಬೇಕೇ ಹೊರತು ಅದನ್ನು ಮಾತಾಡೋದ್ರಿಂದಲೇ ನನಗೆ ಸಂತೋಷ ಇದೆ
ಅನ್ನೋದಾದರೆ ಏನಂತ ಹೇಳಬಹುದು? ಮಕ್ಕಳ ಜೊತೆಯಲ್ಲಿ ಅನಗತ್ಯವಾದಂತಹ ಚರ್ಚೆಯನ್ನು ಮಾಡ್ತೀರಿ. ಕುಟುಂಬದ ವಿಷಯದಲ್ಲೂ ಕೂಡ ಹಾಗೆ. ಅದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಜಗಳಕ್ಕೆ ಅವಕಾಶವಾಗುತ್ತೆ. ನೀವು ನಿಷ್ಠುರವಾಗ್ತೀರಿ, ಚಿಕ್ಕವರಾಗ್ತೀರಿ, ನಿಮಗೆ ಬೆಲೆ ಇರೋದಿಲ್ಲ, ಹಾಗೆ ಮಾಡ್ಕೊಳ್ತೀರಿ. ಅದು ನಿಮ್ಮಿಂದನೇ ಆಗುವಂಥದ್ದು. ಅಂತಹ ಕೆಲಸಗಳು ಬೇಡ ಅಂತ ಅರ್ಥ. ಮನೆಯಲ್ಲಿಯ ವಾತಾವರಣ ಹಾಸ್ಯಾಸ್ಪದವಾಗುತ್ತೆ. ಮನೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಅದು ಹಾಸ್ಯಮಯವಾಗಿರಬೇಕೇ ಹೊರತು ಹಾಸ್ಯಾಸ್ಪದವಾಗಬಾರ್ದು. ಬೇರೆಯವರು ನಮಗೆ ತಿಳುವಳಿಕೆ ಹೇಳುವಂತಹ ಪರಿಸ್ಥಿತಿ ಬರಬಾರ್ದು ಅಂತ ಅರ್ಥ. ಉನ್ನತ ಶಿಕ್ಷಣವನ್ನು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಅದರ ಆಸೆ ಇರತಕ್ಕಂಥವ್ರಿಗೆ ಈ ದಿವಸ ನಿಮ್ಮ ಪ್ರಯತ್ನ ಏನಿದೆ ಅದು ಸಫಲತೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳು ಬಂದಾಗ ತುಂಬ ತಾತ್ಸಾರವಾಗಿ ಮಾತಾಡ್ತಕ್ಕಂಥದ್ದು. ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ಬೇಡ, ನೀವು ಅದನ್ನು ಬಲವಂತವಾಗಿ ಒಪ್ಕೊಳ್ಬೇಕು, ನಂಬಬೇಕು ಅಂತ ಹೇಳಿ ಯಾರ ಒತ್ತಡವೂ ಇಲ್ಲ. ಆದರೆ ನಂಬಿದವರ ಮನಸ್ಸಿನ ಮೇಲೆ ಘಾಸಿಯನ್ನು ಯಾಕೆ ಮಾಡ್ತೀರಿ? ಅದು ಬೇಡ ಅಂತ ಅರ್ಥ. ಧೋರಣೆಯಿಂದ ಮಾತಾಡ್ತಕ್ಕಂಥದ್ದು, ಬೇರೆಯವರನ್ನು ಹಾದಿ ತಪ್ಪಿಸ್ತಕ್ಕಂತಹ ಕೆಲಸವನ್ನು ಮಾಡುವಂಥದ್ದು, ಇದು ಯಾವುದೂ ಕೂಡ ಅದು ಬೇಡ. ಅದು ಪ್ರಚೋದನಾಕಾರಿಯಾಗಿ ನಿಮಗೆ ಬರುತ್ತೆ. ನೀವು ಆ ಒತ್ತಡವನ್ನು ಬೇರೆಯವರ ಮೇಲೆ ಹೇರ್ತಕ್ಕಂಥದ್ದು. ನಿಮ್ಮ ಆಲೋಚನೆಯೇ ಬೇರೆ, ಅಲ್ಲಿ ನಡೆಯುವಂಥದ್ದೇ ಬೇರೆ. ಅದರಿಂದ ತುಂಬ ಬೇಸರಗೊಳ್ತೀರಿ. ಆ ರೀತಿಯ ವಾತಾವರಣವೂ ಕೂಡ ಬೇಡ. ನಿಮಗೆ ಅನುಕೂಲವಾದಾಗ, ಮನಸ್ಸು ಶಾಂತವಾಗಿದ್ದಾಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ, ಅಲ್ಲಿಯ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳಿ, ಅಲ್ಲಿರ್ತಕ್ಕಂತಹ ವೈವಿಧ್ಯವನ್ನು ನೋಡಿ. ಆಗ ಮನಸ್ಸಿನಲ್ಲಿ ಏನಾದರೂ ಪರಿವರ್ತನೆ ಆದರೆ ಅದರಿಂದ ಜೀವನ ಸಾರ್ಥಕ ಅನ್ನೋ ಭಾವನೆಗೆ ಬನ್ನಿ. ಶುಭವಾಗಿ. ಕರ್ಕಾಟಕ ರಾಶಿ, ಭಾವನಾತ್ಮಕವಾಗಿ ಅಥವಾ ನಾನು ಸೋತೆ ಅಂತಕ್ಕಂತಹ ಯಾವುದೋ ಒಂದು ಅಶಕ್ತತೆಯನ್ನು ನೀವು ಪ್ರದರ್ಶನ ಮಾಡಬಾರದು. ವ್ಯಾವಹಾರಿಕವಾಗಿ ಆ ಗಟ್ಟಿತನ ಹಾಗೇ ಉಳಿಬೇಕು. ನಿಮ್ಮಲ್ಲಿರ್ತಕ್ಕಂತಹ ನಾಯಕತ್ವದ ಗುಣ ಹಾಗೇ ಉಳಿಬೇಕು. ಅಲ್ಲಿ ನೀವು ಸೋತ್ರಿ ಅಂತಾದರೆ ನಿಮ್ಮ ಬೆಲೆ ತತ್ಕ್ಷಣದಲ್ಲಿ ಕಡಿಮೆಯಾಗ್ತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳನ್ನು ಪೂರ್ಣವಾಗಿ ಅವಲಂಬಿಸ್ಕೊಳ್ಬೇಡಿ. ಅವರಿಂದ ನಿಮಗೆ ಸಮಯದಲ್ಲಿ ತೊಂದರೆಯಾಗುತ್ತೆ. ನೀವು ಪೂರ್ಣವಾಗಿ ನಂಬಿದ್ದಾಗ, ಪೂರ್ತಿ ಅವರನ್ನೇ ಅವಲಂಬಿಸ್ಕೊಂಡಿದ್ದಾಗ ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅಂತಕ್ಕಂತಹದ್ದು. ಬೇರೆ ಬೇರೆ ದಿನಕ್ಕಿಂತ ನಿಮ್ಮ ವೃತ್ತಿಯಲ್ಲಿ ಇವತ್ತು ಪ್ರಗತಿಯನ್ನು ಕಾಣಲಿಕ್ಕೆ, ಲಾಭವನ್ನು ಕಾಣಲಿಕ್ಕೆ ಅವಕಾಶಗಳಿರುತ್ತೆ. ಹೊಸಬರ ಪರಿಚಯವಾಗುತ್ತೆ. ಅವರಿಂದ ಸಹಾಯವಾಗ್ತಕ್ಕಂತಹ ಯಾವುದೋ ಒಂದು ಸಂದರ್ಭಗಳು ನಿಮ್ಮ ಕಣ್ಣೆದುರುಗಡೆ ಕಾಣ್ತಕ್ಕಂಥದ್ದಾಗತ್ತೆ. ನಿಮ್ಮ ಆಸಕ್ತಿ ಹೆಚ್ಚಾದಷ್ಟು ನಿಮಗೆ ಲಾಭ ಇದೆ. ಯಾವ ವಿಷಯದಲ್ಲಿ ನೀವು ಆಸಕ್ತಿಯನ್ನು ತೋರಿಸ್ತೀರೋ ಅದರಿಂದ ಲಾಭ ನಿಮಗೆ ಸಿಗ್ತಾ ಹೋಗುವಂಥದ್ದಾಗತ್ತೆ. ಮನೆಯವರ ಪ್ರೀತಿ, ಅಭಿಮಾನ, ವಿಶ್ವಾಸಕ್ಕೆ ಪ್ರಯತ್ನ ಮಾಡ್ತೀರಿ. ಮನೆಯವರು ನನ್ನ ಜೊತೆ ಚೆನ್ನಾಗಿರಬೇಕು, ನನ್ನನ್ನು ಹೊಗಳಬೇಕು, ನನ್ನ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ಅಂತ. ಆದರೆ ಆ ಪ್ರಯತ್ನ ವಿಫಲವಾಗುತ್ತೆ. ಯಾವತ್ತೋ ನೀವು ತೋರಿಸಿದಂತಹ ಸಿಟ್ಟು ಅವರ ಮನಸ್ಸಿನಲ್ಲಿ ಹಾಗೇ ಉಳಿದಿರಬಹುದು. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಅವರು ಮಾತಾಡಲಿಕ್ಕೆ ಸಿದ್ಧವಾಗಿರೋದಿಲ್ಲ ಅಂತಕ್ಕಂಥದ್ದು. ಕೆಲಸ ಮಾಡ್ತೀರಿ, ಆದರೆ ಧೈರ್ಯ ಬಹಳ ಕಡಿಮೆ ಇರುತ್ತೆ. ಹೆದರ್ಕೊಂಡೇ ಕೆಲಸವನ್ನು ಮಾಡ್ತಕ್ಕಂಥದ್ದು, ಆಲೋಚನೆಗಳನ್ನು ಮಾಡುವಂಥದ್ದು, ನಿರ್ಧಾರ ಮಾಡುವಂಥದ್ದು, ಇವೆಲ್ಲ ಹಿನ್ನಡೆಗೆ ಕಾರಣವಾಗುತ್ತೆ. ಆಂಜನೇಯನನ್ನು ಉಪಾಸನೆ ಮಾಡಿ ಅವನಿಂದ ವಿಶೇಷವಾದಂತಹ ಧೈರ್ಯ ನಿಮಗೆ ದೊರಕಲಿ. ಶುಭವಾಗಿ.